ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಏರ್ ಫ್ರೈಯರಲ್ಲಿ ಸಮೋಸ ಮಾಡೋದನ್ನು ಹೇಗಂತ ತೋರಿಸ್ತೀನಿ. ಮೊದಲಿಗೆ 2 ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ದು, ಅದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ ಹೆಚ್ಚಾಕಿದೆ. ನೋಡಿ, ಚಪಾತಿನೂ ಹೀಗೆ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪನೇ ಹಾಕಬೇಕು. ಸ್ವಲ್ಪ ಧನಿಯಾ ಪೌಡರ್, ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟು. ನೋಡಿ, ಕುದಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಗೆ ಎಲ್ಲನೂ ಹಾಕ್ಕೊಂಡು ಕಲಿಸ್ಬೇಕು. ನೋಡಿ, ಹೀಗೆ ಒಂದು ಚಪಾತಿ ಮಾಡಿ ಅದರಲ್ಲಿ ಅರ್ಧ ಭಾಗ ಮಾಡಬೇಕು. ಹೀಗೆ ಕಟ್ ಮಾಡಬೇಕು. ನಂತರ ಒಂದು ಕಡೆ ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಕಡೆಯಿಂದ ಮತ್ತೆ ಫೋಲ್ಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕು. ತುದಿ ಅಂಚು ಪ್ರೆಸ್ ಆಗಿರುತ್ತೆ. ಅದು ಮಧ್ಯದಲ್ಲಿನೇ ನಾವು ಆಲೂಗಡ್ಡೆ ಸ್ಟಫಿಂಗ್ ಮಾಡಿರ್ತೀವಲ್ಲ, ಅದೆಲ್ಲ ತುಂಬಬೇಕು. ನೋಡಿ, ಈ ಥರ ಮಡ್ಚ್ಕೋಬೇಕು. ಒಂದು ಸಲ, ಇನ್ನೊಂದು ಸಲ ಮಡಚಿ ಹೀಗೆ ತುದಿಯನ್ನು ಪ್ರೆಸ್ ಮಾಡಬೇಕು. ಚೆನ್ನಾಗಿ ಕುತ್ಕೋಬೇಕು, ಬಿಚ್ಕೊಳಲ್ಲ ಸಮೋಸ. ನೋಡಿ, ಈಗ ಆಲೂಗಡ್ಡೆ ಎಲ್ಲ ಮಸಾಲ ಇರುತ್ತಲ್ಲ, ಆಲೂಗಡ್ಡೆ ಮಸಾಲ, ಅದನ್ನೆಲ್ಲ ಇದಕ್ಕೆ ತುಂಬಿ ಈ ಕರಿಗಡುಬು ಮಾಡ್ತೀವಲ್ಲ, ಅದೇ ಥರ ಪ್ರೆಸ್ ಮಾಡಬೇಕು. ಅದೇ ಥರ ಪ್ರೆಸ್ ಮಾಡಿದರೆ ಸಮೋಸ ರೆಡಿಯಾಗಿರುತ್ತೆ. ನೋಡಿ ಸಮೋಸ ಹೇಗೆ ರೆಡಿಯಾಗಿದೆ. ಹಾಗೆ ಎಲ್ಲ ಸಮೋಸನೂ ಮಾಡಿದೆ. ಅದೇ ರೀತಿ ಮಾಡಿ ಒಂದು ಪ್ಲೇಟ್ನಲ್ಲಿ ಇಟ್ಟಿದ್ದೀವಿ. ನೋಡಿ, ಈಗ ಏರ್ ಫ್ರೈಯರು ಇದರಲ್ಲಿ ಮಾಡ್ಬೋದು. ಇದರಲ್ಲಿ ಮಾಡೋದ್ರಿಂದ ಜಾಸ್ತಿ ಆಯಿಲಿ ಆಗಲ್ಲ. ಸ್ವಲ್ಪ ಮೇಲೆ ಆ ಸಮೋಸ ಮಾಡಿರ್ತೀವಲ್ಲ, ಮೇಲೆ ಸ್ವಲ್ಪ ಆಯಿಲ್ ಹಚ್ಚಬೇಕಷ್ಟೇ. ಜಾಸ್ತಿ ಎಣ್ಣೆ ಹಿಡಿಯಲ್ಲ. ಇದು ಟೇಸ್ಟಿನ ಕೂಡ ಆಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ. ಆಯಿಲ್ ಫುಡ್ ಅವಾಯ್ಡ್ ಮಾಡೋದಕ್ಕೆ ಈ ಥರದ ಏರ್ ಫ್ರೈಯರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಆಯಿಲಿ ಆಗಿರಲ್ಲ ಜಾಸ್ತಿ. ನೋಡಿ, ಸಮೋಸಗಳು ಒಂದೊಂದಾಗಿ ಅದರಲ್ಲಿ ಎಣ್ಣೆ ಸವರಿ ಇಡಬೇಕು. ಅದಕ್ಕೆ ಸಮೋಸಕ್ಕೆ ಸುತ್ತಲೂ ಎಣ್ಣೆ ಸವರಿ ಏರ್ ಫ್ರೈಯರಲ್ಲಿ ಇಡಬೇಕು. ನೋಡಿ, ಎಲ್ಲನೂ ಹೀಗೆ ಮಾಡಿ ಎಣ್ಣೆ ಸವರಿ ಇಡಬೇಕು ಅದಕ್ಕೆ ಏರ್ ಫ್ರೈಯರಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ತುಂಬಾ ಈಸಿ, ಬೇಗನೆ ಮಾಡ್ಬೋದು. 2 ಆಲೂಗಡ್ಡೆ ಕೂಡ ಎಷ್ಟೊಂದಾಗುತ್ತೆ ನೋಡಿ. ಹೀಗೆ ಎಲ್ಲನೂ ಆಯಿಲ್ ಕೂಡ ಏರ್ ಫ್ರೈಯರ್ಗೆ ಆಯಿಲ್ ಕೂಡ ಹಚ್ಚಿರಬೇಕು. ಗ್ರಿಲ್ ಥರ ಇರುತ್ತಲ್ಲ, ಅದಕ್ಕೆ ಆಯಿಲ್ ಹಚ್ಚಿ ಮತ್ತು ಸಮೋಸಾಗೂ ಆಯಿಲ್ ಹಚ್ಚಿ ಇಡಬೇಕು. ನೋಡಿ, ಎಲ್ಲನೂ ಇಡ್ತಾಯಿದ್ದೀವಿ. ತುಂಬ ಚೆನ್ನಾಗಾಗಿದೆ ನೋಡಿ. ನೋಡಿ, ಈಗ ಆಯಿಲೆಲ್ಲ ಹಚ್ಚಿದ್ದೀವಲ್ಲ ಸುತ್ತಲೂ, ಈಗ ಏರ್ ಫ್ರೈಯರಲ್ಲಿ ಇಟ್ಟು ಸ್ವಿಚ್ ಆನ್ ಮಾಡಬೇಕು. ಟೈಮ್ ಅದೇ ತೋರಿಸುತ್ತೆ. ಸಮೋಸ ಅಂತ ಮೆನ್ಷನ್ ಮಾಡಿದರೆ ಅದು ಎಷ್ಟು ಟೈಮ್ ಅಂತ ತೋರಿಸುತ್ತೆ. ನೋಡಿ, ಏರ್ ಫ್ರೈಯರ್ ಇಟ್ಟು ಸ್ವಿಚ್ ಹಾಕಿದ್ವಿ. ನೋಡಿ, ಟೈಮ್ ತೋರಿಸ್ತಾ ಇದೆ 20 ನಿಮಿಷ ಅಂತ.
10-20 ಮಿನಿಟ್ಸ್ ಅಂತೆ ತೋರಿಸುತ್ತೆ. ನೋಡಿ ಈಗ ತೆಗೆದು ನೋಡಿದ್ವಿ ಹೇಗಾಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಯಾರಿಗೆಲ್ಲ ಈ ಥರ ಮಾಡೋಕ್ಕಿಷ್ಟ ಏರ್ ಫ್ರೈರಲ್ಲಿ ಮಾಡಿ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿದೆ ಅಂತ. ಟೇಸ್ಟ್ ನೋಡಿದರೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕನ್ನಿಸ್ತು, ಅದಕ್ಕೆ ಇನ್ನೊಂದು ಸಲ ಆಯಿಲ್ ಸವರಿ ಇನ್ನೊಂದು ಸಲ ಒಂದೊಂದು 5 ನಿಮಿಷ ಅಥವಾ 5 ನಿಮಿಷ ಇಡ್ತಾಯಿದ್ದೀವಿ. ನೋಡಿ ಹೀಗೆ ಸುತ್ತಲೂ ಆಯಿಲು ಸವರಬೇಕು ಅದಕ್ಕೆ ಸಮೋಸಾಗೆ. ನೋಡಿ ಆಯಿಲ್ ಫ್ರೀ ಸಮೋಸ ರೆಡಿ ಆಗ್ತಾಯಿದೆ. ಹಾಗೆ ಇದಕ್ಕೆ ಇದು ಟೊಮೆಟೊ ಸಾಸ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಇನ್ನೂ 10 ಮಿನಿಟ್ಸ್ ಇಟ್ವಿ ನಾವು. ಅದು ಟೆಂಪ್ರೇಚರ್ ತೋರಿಸುತ್ತೆ 180 ಅಂತ. ನೋಡಿ ಎಲ್ಲ ರೆಡಿ ಆಗ್ತಾಯಿದೆ, ಈಗ ರೆಡಿಯಾಗಿದೆ ನೋಡಿ. 10 ಮಿನಿಟ್ಸ್ ಆದಮೇಲೆ ತೆಗೆದ್ವಿ ಅದನ್ನು. ನೋಡಿ ಪ್ಲೇಟ್ಗೆ ಸರ್ವ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಸುಡುತ್ತೆ, ಹುಷಾರಾಗಿ ತೆಗಿಬೇಕದು, ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ತೆಗಿಬೇಕು. ಬಿಸಿ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ. ನೋಡಿ ಆಲೂಗಡ್ಡೆ ಎಲ್ಲ ಚೆನ್ನಾಗಾಗಿದೆ. ಇದಕ್ಕೆ ಸಾಸ್ ಹಾಕ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಇದುವರೆಗೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.